ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಅಧ್ವಾನ, ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್. ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ, ಕೆಲವು ಅಧಿಕಾರಿಗಳಿಂದ ಮೊಬೈಲ್ ವೀಕ್ಷಣೆ. ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಅಧ್ವಾನದ ಬಗ್ಗೆ ಹೆಚ್ಚಿನ ಆರೋಪ ಕೇಳಿಬಂದಿದ್ದು, ಕಾಮಗಾರಿಗಳ ಬಗ್ಗೆ ಸಮರ್ಪಕ ಉತ್ತರ ನೀಡುವಲ್ಲಿ ವಿಫಲರಾದ ಅಧಿಕಾರಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತರಾಟೆಗೆ ತೆಗೆದುಕೊಂಡರು. ಸಭೆಯಲ್ಲಿ ಹಾಜರಿದ್ದ ಜಿಲ್ಲಾಧಿಕಾರಿ ಶ್ರೀರೂಪಾಗೆ ಕಾಮಗಾರಿ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಪಟ್ಟಣ ಗ್ರಾಮಾಂತರ ಪ್ರದೇಶದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಗೊಂದಲ, ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಪೂರೈಕೆ ಕಾಮಗಾರಿ ನಿರ್ವಹಿಸದೆ ಬಿಲ್ ಮಾಡಿರುವುದು, ಅಧಿಕಾರಿಗಳ ಮಾಹಿತಿ ನೀಡುವಲ್ಲಿ ತಡವರಿಸಿದಾಗ ಏನ್ರಿ ಸರಿಯಾಗಿ ಉತ್ತರಿಸಿ ಎಂದಾಗ ಅಧಿಕಾರಿಗಳು ಮೌನವಾದಾಗ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಕಾಮಗಾರಿ ತನಿಖೆ ಮಾಡುವಂತೆ ಸೂಚಿಸಿದರು. ಸಭೆಯಲ್ಲಿ ಮೊಬೈಲ್ ವೀಕ್ಷಿಸಿದ ಕೆಲವು ಅಧಿಕಾರಿಗಳು. ಸಭೆಯಲ್ಲಿ ಜಿಲ್ಲಾ ಸಚಿವ ಕೆ ವೆಂಕಟೇಶ್ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆಯಲ್ಲಿ ತೊಡಗಿದ್ದಾಗ ಇತ್ತ ಕೆಲವು ಅಧಿಕಾರಿಗಳು ಮೊಬೈಲ್ ವೀಕ್ಷಣೆ ಮಾಡುವುದು, ಮಾತನಾಡುವುದು ಕಂಡುಬಂತು. ಸಭೆಯಲ್ಲಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ, ಮಂಜುನಾಥ್, ಎಚ್ಎಂ ಗಣೇಶ್ ಪ್ರಸಾದ್ ಚೂಡಾ ಅಧ್ಯಕ್ಷ, ಮೊಹಮ್ಮದ್ ಅಸ್ಕರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್ವಿ ಚಂದ್ರು, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್, ಎಸ್ಪಿಎಂ ಮುತ್ತುರಾಜು, ಕೆಡಿಪಿ ಸದಸ್ಯರಾದ ಶಂಕರಪ್ಪ, ಭವ್ಯ, ಮುನಿರಾಜು, ಸೈಯದ್, ಮುಸಾಹಿಬ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಮೊಮ್ಮನ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ದಂಟಳಿಲಿ ಏನಾಗಿದೆ ಅಂದ್ರೆ ಈಡ್ ಸಿಗ್ತಾ ಇಲ್ಲ ಸರ್. ಬೇಗೂರು ಮತ್ತೆ ಕಳಕೂರು ಅಲ್ಲಿ ಹೊಸ ಬೋರ್ಡ್ ಬೇಕಂದ್ರೆ ಅಲ್ಲಿ ಬಹಳ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ನೀನೇ ಮಾಡ್ತೀವಿ 3 ವರ್ಷ 4 ವರ್ಷ ಆಗ್ಬೇಕು ಒಂದು ಕ್ಲಾಸ್ ಕಂಪ್ಲೀಟ್ ಮಾಡಕ್ಕೆ. ನೀವು ಹುಡುಗಾಟ ತಿಳ್ಕೊಂಡ್ಬಿಟ್ಟಿದ್ದೀರಿ ನೀವು. ಹೋಗಿ ಅಬ್ಸರ್ ಕೂತ್ಕೋಬೇಡಿ, ರೆಗ್ಯುಲರ್ ಹೋಗಿ ಎಲ್ಲ ಮಾಡಿಸಿ. ಅಂದ್ರೆ ನೀವು ವಾರಕ್ಕೊಂದು ದಿವಸ ಮುಂದಿಗೆ ಯಾಕೆ ಮಾಡಿಸಲ್ಲ? ಈಗ ಈ ಕೆಲಸ ಪಂಚಾಯತಿನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲಸ ಕಂಪ್ಲೀಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಏನೇನು ಚೆಕ್ ಮಾಡಿ ತೆಗಿರ್ತಿರಲ್ಲ ಅದೆಲ್ಲ ಕ್ಲೋಸ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೇಕು ತಾನೆ. ಮುಂಚೆ ಹ್ಯಾಂಡ್ ಓವರ್ ಮಾಡಿ ತಗೊಂಡು ಕೊಡ್ತೀರ? ಇಲ್ಲ ಸರ್, ಅವ್ರ ಕೆಲಸ ಮುಗಿದ್ಮೇಲೆ ಅವ್ರು ತಗೊಳ್ಳೋದು ಸರ್. ನೀವು ಜವಾಬ್ದಾರಿ ಸರ್. ನೀವು ಕೋರ್ಕೋಬೇಕು, 3 ತೆಗಿತಾ ಇಲ್ಲ ಒಂದೇ ಅಂತ ಏನ್ ಕೇಳಕ್ಕೆ ಸರ್. ಪಿಡಿಒ ಕಂಟ್ರೋಲ್ ಪಿಡಿಒ ಸೈನ್ ಮಾಡ್ಬಿಡ್ತಾರೆ, ಕಂಪ್ಲೀಟ್ ಆಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಗ್ರಾಮ ಇದೆ? ಪುರುಷರು 14 ಹಾಕಿನೆಲ್ಲ ಸೇರಿಸಿ 14 ಗ್ರಾಮ ಇದೆ ಸರ್. 1 ಗ್ರಾಮದಲ್ಲಿ ಮೇಜರ್ ಎಲ್ಲ ಕಡೆ ಫಾಲೋ ಇದೆ ಸರ್. ಮೇಜರ್ ಈಗ ನಮ್ಮ ತೋಟದ ತೊಂದರೆ ಆಗಿರೋ ಕಡೆ ಪ್ರೈವೇಟ್ ಮೋಟರ್ ತಗೊಂಡು ಕೊಟ್ಟರು ಒಂದೇ ಸರ್. ಅದಕ್ಕೆ ಅಲ್ಲಿ ಆ ಪಂಚಾಯತ್ ಒಂದೇ ಗ್ರಾಮದಲ್ಲಿ ತೊಂದರೆ ಸರ್. ಉಳಿಕೆ ಗ್ರಾಮಗಳಲ್ಲಿ ತೊಂದರೆ ಇದೆ ಸರ್. ನಾವು ಮ್ಯಾನೇಜ್ ಮಾಡ್ತೀವಿ ಸರ್. ಗೊತ್ತಾಯ್ತು ಏನು ಮಾಡ್ತಾರೆ ಆ ಥರ ಹೇಳಿ. ಆಮೇಲೆ ನೀವು ಹೇಳಿದ್ಮೇಲೆ ಅವರೇ ಕ್ಷೇತ್ರ ಮಾಡ್ಕೊಂಡು
ವೆಯ್ಟಿಂಗ್ ನಾನು ಹಾಕಿದ್ದೀನಿ ಸರ್, ಈಗ ಮಾಡ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತೀನಿ. ಸರ್ ಹಂಗೆ ಭೂಮಿಪುಂಜದ ಬೊಮ್ಮ ನೀವು ಪೈಪ್ ಏನೋ ದೊಡ್ಡ ಪೈಪ್ ಇದೆ, ಅದನ್ನ ಮೇಲೆ ಕಾಂಕ್ರೀಟ್ ಮುಚ್ಚಿಲ್ಲ, ಅದೇನು ದನ ಕರ್ಮೋರೇನೋ ಹೊಡೆದು ಪದೇ ನೀರು ಪ್ರಾಬ್ಲಮ್ ಆಯ್ತಾ ಇದೆ. ನಾನು ಸಂಬಂಧಪಟ್ಟಂತ AWL ಫೋನ್ ಮಾಡಿದ್ವಿ, ನಾನು ಪದೇ ಬೋರ್ ಆಯ್ತಾ ಇದೆ, ಅಂತ ಸಮಸ್ಯೆಗಳನ್ನು ಸರಿ ಮಾಡ್ತಾ ಇಲ್ಲ. ಕ್ಲೋಸ್ ಮಾಡ್ತೀನಿ ಸರ್ ನಾನು. ಸರ್ ಎಲ್ಲ ಕಡೆ ಏನೇನಿದೆ ಸರ್ ಯೂರಿಯಾ 3800 ಮೆಟ್ರಿಕ್ ಟನ್ ಇದೆ, DAP 1700. ಯಾರು ಬಿಟ್ರೆ ಸರ್ ಇದು ಪ್ರೈವೇಟ್ ಅಲ್ಲೂ ಇದೆ, ನಮ್ಮಲ್ಲಿ ಕಬ್ಬು ದಾಸ್ತಾನಲ್ಲೂ ಇದೆ ಸರ್. ನಮ್ಮಲ್ಲಿ ಸೊಸೈಟಿ ಇರುವಂತದ್ದು 6 ಮಾತ್ರ ವರ್ಕಿಂಗ್. ಕುಡಿಯೋ ನೀರಿನ ಸಮಸ್ಯೆ ಯಾವ ತಾಲೂಕಲ್ಲಿ ಹೆಚ್ಚಿಗೆ ಇದೆ, ಇಲ್ಲಿ ಇದೆ, ಎಲ್ಲ ತಾಲೂಕು ರಿವ್ಯೂ ಮಾಡಿ. ನೀವು ತಾಲೂಕು ರಿವ್ಯೂ ಮಾಡಿ. ಮಾಡೋಣ. ಮುಸ್ಕಿನ್ ಜೋಳ ಸರ್, ನೀರಾವರಿ ಇರುತ್ತೆ ಸರ್. ಹೌದೌದು, ಬಿಳಿ ಜೋಳ ಬೆಳೀತಾರೆ ಸರ್. ಹಾಂ ಸರ್, ಮತ್ತೆ ಸ್ವಲ್ಪ ಭಾಗದಲ್ಲಿ ಸಿರಿಧಾನ್ಯಗಳು ಸಹ ಬೆಳೀತಾರೆ ಸರ್. ಓಕೆ, ನಿಮ್ಮಲ್ಲಿ ಈಗ ಸೂರ್ಯಕಾಂತಿ ಸೀಡ್ಸ್ ಸರ್, seeds ನಮ್ಮಲ್ಲಿ ಉದ್ದು ಸರ್ ಇವತ್ತಿಗೆ 160 ಕ್ವಿಂಟಲ್ ಹೂವು ಇದೆ. ಅಲಸಂದೆ ಕೊಡ್ತೀವಿ ಸರ್, ತೆಂಗಿನ ಕಾಳು ಅಂತ ಹೇಳ್ತೀವಿ, ಅದು ಕೊಡ್ತೀವಿ ಸರ್. ಅದಕ್ಕೆ ಅಲಸಂದೆ ಬರುತ್ತೆ ಸರ್. ನಮ್ಮಲ್ಲಿ CDMIS ಅಂತ ಹೇಳಿ ಪೋರ್ಟಲ್ ಇದೆ ಸರ್. ಆ CDMIS ಮುಖಾಂತರ ಆ ರೈತರಿಗೆ ಎಷ್ಟು ಜಮೀನು ಇದೆ ಅದರ ಆಧಾರದ ಮೇಲೆ ವಿತರಣೆ ಆಗುತ್ತೆ ಸರ್. ಯಾರ ಮುಖಾಂತರ ಕೊಡ್ತೀರಿ? ಹೇಗೆ ಅಂತ? 15 ಆದ್ಮೇಲೆ ಅದನ್ನ ಬರೀ ಸೊಪ್ಪಿಗೆ ಹಾಕೋತಾರೆ ಸರ್, ಕಾಳು ಬರುದಿಲ್ಲ. ಹಾಂ ಸರ್, ಎಲ್ಲ ಟೈಮಲ್ಲೂ ಬರಲ್ವಾ? ಇಲ್ಲ ಸರ್, ಉದ್ದು ಹೆಸರು ಎಲ್ಲಾ ಟೈಮಲ್ಲೂ ಬರಲ್ಲ ಸರ್. ಅಲಸಂದೆ ಬರ್ತದೆ. ಸೀಸನ್ ಟೈಮ್ ಏನು? ಸೀಸನ್ ನಮಗೆ ಪೂರ್ವ ಮುಂಗಾರು ಸರ್, ಏಪ್ರಿಲ್ ಇಂದ ಮೇ 15ನೇ ತಾರೀಕುವರೆಗೆ. ಅಲ್ಲಿ ಹೌದು ಸರ್. ನೆಕ್ಸ್ಟ್ ಭತ್ತ ಏಪ್ರಿಲ್ ಮಾಹೆಯಲ್ಲಿ ನಮಗೆ ಹೆಚ್ಚು ಕೊರತೆ ಇದೆ ಸರ್, 74% ಕೊರತೆ ಇದೆ ಸರ್. ಅದನ್ನು ಸಹ ಬಿತ್ತನೆ ಬೀಜ ನಾವಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೀವಿ ಸರ್. ಇನ್ನ ಬಿತ್ತನೆ ಶುರುವಾಗಿಲ್ಲ ಸರ್, ಅಲ್ಲಿ ಒಂದೇ ದಿನ ಆಗಿರೋದು ಮಳೆ, ಬಿತ್ತನೆ ಶುರುವಾಗಿಲ್ಲ ಸರ್ ಅಲ್ಲಿ. ಕಡಲೆಕಾಯಿ ಡಿಮ್ಯಾಂಡ್ ಇದೆ ಸರ್, ಕಡಲೆಕಾಯಿ ಸಹ ನಾವು ಪ್ರಿಪೋಸಿಷನ್ ಮಾಡಿಸ್ತಾ ಇದ್ದೀವಿ. ಕೊಳ್ಳೇಗಾಲದಲ್ಲೂ ಸಹ ಕಂಪ್ಲೀಟ್ ಆಗಿ ಹೆಸರು ಉದ್ದು ಸರ್. ಈಗ ಭತ್ತ ಏನು ಕಟಾವು ಮಾಡ್ಕೊಂಡಿದ್ದಾರೆ ಆ ಜಾಗಕ್ಕೆ ಹೆಸರು ಉದ್ದು ದ್ವಿದಳ ಧಾನ್ಯಗಳನ್ನ ಮಾಡ್ಕೊಂತಾರೆ ಸರ್. ನಾವು ನಮ್ಮಲ್ಲಿ ಅಗ್ರಿಕಲ್ಚರ್ ಬಂದ್ರೆ ರಾಗಿ ಪ್ರಮುಖವಾಗಿ ಬರ್ತದೆ ಸರ್. ಮುಂಗಾರಲ್ಲಿ, ಪೂರ್ವ ಮುಂಗಾರಲ್ಲಿ ಬಂದ್ರೆ ಸೂರ್ಯಕಾಂತಿ ಬರುತ್ತೆ. ಇಡೀ ಕರ್ನಾಟಕದಲ್ಲೇ ನಮ್ಮಲ್ಲಿ ಮೊದಲನೇಗೆ ಸೂರ್ಯಕಾಂತಿ ಶುರುವಾಗುತ್ತೆ. ಮತ್ತೆ highest ಏರಿಯಾ ಇದೆ ಸರ್, 14 ರಿಂದ 15,000 ಹೆಕ್ಟರ್ ಸೂರ್ಯಕಾಂತಿ ಸರ್. ನಮ್ಮಲ್ಲಿ ಸೂರ್ಯಕಾಂತಿ ಬೆಳೀತಾರೆ ಸರ್. ಇಲ್ಲ ಸರ್, ಸೂರ್ಯಕಾಂತಿ ಬೆಳೆ ಆದ್ಮೇಲೆ ಅಲ್ಲಿಗೆ ಮತ್ತೆ ಮುಸ್ಕಿನ್ ಜೋಳ ಅಥವಾ ರಾಗಿ ಕೊಡ್ತಾರೆ ಸರ್. ಕಸ್ಬಾ ಬೇಗೂರು ಭಾಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ಬಿತ್ತನೆ ಪ್ರಾರಂಭ ಆಗಿದೆ ಸರ್. ಬಿತ್ತನೆ ಬೀಜ ನಮ್ಮಲ್ಲಿ ತಗೊಂಡೋಗಿರೋದು ಸರಿಸುಮಾರು 5,000 ರಿಂದ 6,000 ಹೆಕ್ಟರ್ ಆಗುವಷ್ಟು ಬಿತ್ತನೆ ಬೀಜ ತಗೊಂಡೋಗಿದ್ದಾರೆ ಸರ್ ರೈತರು ಸೂರ್ಯಕಾಂತಿನ. ಇಲ್ಲ ಸರ್, ತುಂಬಾ 1 ರಿಂದ 1,500 ಹೆಕ್ಟರ್ ಅಷ್ಟೇ ಸರ್ ಅಶ್ಯೂರ್ಡ್ ಇರಿಗೇಷನ್ ಇರೋದು. ಇನ್ನೆಲ್ಲ ಕಂಪ್ಲೀಟ್ ಆಗಿ ಮಳೆ ಆಧಾರದಲ್ಲೇ ಇರೋದು. ಮೇ 15ನೇ ತಾರೀಕಿಂದ 20ನೇ ತಾರೀಕುವರೆಗೂ ದಿನದಿಂದ ಮತ್ತೆ 2 ದಿನ ಮಳೆ ಆಗಿದ್ರಿಂದ ಈಗ ಬಿತ್ತನೆ ಬೀಜ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಬಿತ್ತನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಣ್ಣ ಶುರುವಾಗಿದೆ ಸರ್ ಸೂರ್ಯಕಾಂತಿ.